ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ನೇತ್ರ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರಾಗಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿರೋದ್ರಿಂದ ಎಲ್ರಿಗೂ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಬೇಕು ಅನಿಸ್ತಿದ್ಯಾ? ಹಾಗಿದ್ರೆ ಬನ್ನಿ, ನಾನು ಸಿಂಪಲ್ಲಾಗಿ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡ್ತೀನಿ ಮತ್ತು ಏನೆಲ್ಲ ಬಳಸ್ಕೊಂಡು ಡೆಕೋರೇಷನ್ನ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ನಲ್ಲಿ ಯಾವ ರೀತಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದು, ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ ನೋಡಿ. ಮೊದಲಿಗೆ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ. ಲಕ್ಷ್ಮಿ ವಿಗ್ರಹ ಯಾವ ಸೈಜಲ್ಲಿರುತ್ತೋ ಅದನ್ನು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸ್ವಲ್ಪ ಲಕ್ಷ್ಮಿ ದೊಡ್ಡಿರೋದ್ರಿಂದ ನಾನು ದೊಡ್ಡದಾದ ಬೌಲನ್ನು ತಗೊಂಡಿದ್ದೀನಿ. ಈ ಥರ ಬೌಲ್ನೇ ತಗೊಳ್ಬೇಕು ಅಂತ ಏನಿಲ್ಲ, ನೀವು ಗಾಜಿನ ಬೌಲ್ ಆದರೂ ತಗೊಳ್ಬೋದು, ಹಾಗೆಯೇ ಪ್ಲಾಸ್ಟಿಕ್ ಬೌಲ್ನು ಕೂಡ ತಗೊಳ್ಬೋದು. ನಿಮಗೆ ಯಾವುದು ಸಿಗುತ್ತೋ ಆ ಬೌಲ್ನ ತಗೊಳ್ಳಿ. ನಾನಿಲ್ಲಿ ಡಬಲ್ ಸೈಡ್ ಗಮ್ ಟೇಪ್ನ ಮೇಲ್ಭಾಗದಲ್ಲಿ ನಾನಿಲ್ಲಿ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಗ್ಲೂ ಗನ್ ಇದ್ದರೆ ಅದರ ಸಹಾಯದಿಂದನೂ ಕೂಡ ಕಾಯಿನ ಅಂಟಿಸ್ಕೊಳ್ಬೋದು. ಹಾಗೆಯೇ ನಾನು ಮತ್ತೆ ಡಬಲ್ ಸೈಡ್ನ ಗಮ್ ಟೇಪ್ನ ನಾನಿಲ್ಲಿ ಕೆಳಭಾಗಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಅಂತ. ವರಮಹಾಲಕ್ಷ್ಮಿ ಹಬ್ಬನ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೊಳ್ತೀವಿ. ಕೆಲವರು ಆಡಂಬರದಿಂದ ಮಾಡ್ತಾರೆ, ಇನ್ನು ಕೆಲವರು ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡು ಹೋಗ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲ ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಪೂರ್ತಿ ಕೆಳಭಾಗಕ್ಕೆ ನಾನಿಲ್ಲಿ ಈ ರೀತಿ ಡಬಲ್ ಸೈಡ್ ಗಮ್ ಟೇಪ್ನ ನಾನಿಲ್ಲಿ ಅರ್ಧ ಭಾಗ ಕಟ್ ಮಾಡ್ಕೊಂಡು ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ರೀತಿ ಕಟ್ ಮಾಡ್ಕೊಂಡು ಲಾಸ್ಟ್ ಎಡ್ಜ್ನಲ್ಲಿ ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಟೇಪ್ ಎಲ್ಲ ಯಾವ ರೀತಿ ನಾನಿಲ್ಲಿ ಅಂಟಿಸ್ಕೊಂಡಿದ್ದೀನಿ ಅಂತ. ಹಾಗೆ ನಿಮ್ಮಲ್ಲಿ 1 ರೂಪಾಯಿ ಕಾಯಿನ್ ಇದ್ದರೆ, ಹಾಗೆಯೇ 2 ರೂಪೀಸ್, ಹಾಗೆ 5 ರೂಪೀಸ್ ಕಾಯಿನ್ ಯಾವುದು ಇರುತ್ತೋ ಅದನ್ನು ನೀವು ಅಂಟಿಸ್ಕೊಳ್ಬೋದು. ಈ ರೀತಿ ಅಂಟಿಸ್ಕೊಳ್ಬೇಕಾದ್ರೆ ಒಂದೇ ಸೈಜ್ನಲ್ಲಿ ಕಾಯಿನ್ಗಳಿರಬೇಕು. ನೋಡಿ ನಾನಿಲ್ಲಿ ಟೇಪ್ನ ರಿಮೂವ್ ಮಾಡ್ಕೊಂಡು ಒಂದೊಂದೇ ಕಾಯಿನ ನಾನಿಲ್ಲಿ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಅಂತ. ಒಂದೊಂದೇ ಕಾಯಿನ ಅಂಟಿಸ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಎಲ್ಲ ಬ್ಯಾಕ್ ಸ್ಕ್ರೀನ್ ಡೆಕೋರೇಷನ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ನಾನಿಲ್ಲಿ ತೋರಿಸಿದ್ದೀನಿ. ಮನೆಯಲ್ಲೇ ಸಿಗುವಂತಹ ಐಟಮ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಡೆಕೋರೇಷನ್ನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತೋರಿಸಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ ನೋಡಿ. ಹಾಗೆಯೇ ನನ್ನ ಚಾನಲ್ನ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಒಂದು ರೌಂಡು ಕಂಪ್ಲೀಟ್ ಆಯಿತು. ನೋಡಿ ಯಾವ ರೀತಿ ಎಲ್ಲ ಫಿಕ್ಸ್ ಆಗಿದೆ ಅಂತ. ನೋಡಿ ಕೆಳಭಾಗಕ್ಕೆ ನಾನಿಲ್ಲಿ ಮಧ್ಯ ನಾನಿಲ್ಲಿ ಕಾಯಿನ ಅಂಟಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಅಂತ. ನಾನಿಲ್ಲಿ 2 ರೂಪೀಸ್ ಕಾಯಿನ ನಾನಿಲ್ಲಿ ತಗೊಂಡಿದ್ದೀನಿ. ಹಾಗೆಯೇ ನನ್ನ ಚಾನಲ್ನಲ್ಲಿ ಇದೇ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಐಡಿಯಾಸ್ ತುಂಬಾ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಎಲ್ಲರೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಸೆಕೆಂಡ್ ರೌಂಡು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಕೆಳಭಾಗಕ್ಕೂ ಕೂಡ ನಾನಿಲ್ಲಿ ಕಾಯಿನ ಅಂಟಿಸ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಮಧ್ಯಭಾಗಕ್ಕೆ ನಾನಿಲ್ಲಿ ಕಾಯಿನ ಅಂಟಿಸ್ಕೊಳ್ತಾ ಇದ್ದೀನಿ. 5 ರೂಪೀಸ್ ಕಾಯಿನು ಗೋಲ್ಡ್ ಕಾಯಿನ್ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 5 ರೂಪೀಸ್ ಕಾಯಿನ ಅಂಟಿಸ್ಕೊಂಡ್ರೆ ಗೋಲ್ಡ್ ಕಮಲದ ಹೂ ಥರ ಕಾಣಿಸುತ್ತೆ. ನಾನಿಲ್ಲಿ 2 ರೂಪೀಸ್ನ ಕಾಯಿನ ಅಂಟಿಸ್ಕೊಳ್ಳೋದ್ರಿಂದ ಸಿಲ್ವರ್ ಡೆಕೋರೇಷನ್ ಥರ ಕಾಣಿಸ್ತಿರುತ್ತೆ. ನೋಡಿ ಯಾವ ರೀತಿ ಅಂಟಿಸ್ಕೊಂಡಿದ್ದೀನಿ ಅಂತ. ಕೆಳಭಾಗಕ್ಕೆ ಇನ್ನೊಂದು ಸ್ಟೆಪ್ಪು ನೀವು ಅಂಟಿಸ್ಕೊಳ್ಳೋ ಹಾಗಿದ್ರೆ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ
ಸ್ವಲ್ಪ ಟೇಪ್ ಇತ್ತು ಅಂತ ನಾನಿಲ್ಲಿ ಒಂದೊಂದೇ ಕಾಯಿನ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಯಾವ ರೀತಿ ದಳದ ಥರ ಕಾಣಿಸ್ತಿದೆ ಅಂತ ನೋಡಿ. ಫುಲ್ಲು ಕೂಡ ಫಿಕ್ಸ್ಡ್ ಆಯಿತು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಗೆಯೇ ನಾನಿಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ನಾನಿಲ್ಲಿ ಲಕ್ಷ್ಮಿನ ಕುಂಡಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಲಕ್ಷ್ಮಿನ ಕುಂಡಿಸ್ಕೊಳ್ಳಿ. ನಮ್ಮ ಮನೆಯಲ್ಲಿ ಬೆಳ್ಳಿಯ ಲಕ್ಷ್ಮಿ ವಿಗ್ರಹ ಇಲ್ಲದೆ ಇರೋ ಕಾರಣದಿಂದಾಗಿ ನಾನಿಲ್ಲಿ ಮೀಶೋ ಆ್ಯಪ್ನಲ್ಲಿ ಈ ಲಕ್ಷ್ಮಿ ವಿಗ್ರಹನ ನಾನಿಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮಗೇನಾದರೂ ಲಕ್ಷ್ಮಿ ವಿಗ್ರಹ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಇಂಟ್ರೆಸ್ಟ್ ಇದ್ದವರು ಬೈ ಮಾಡ್ಕೊಳ್ಳಿ. ಇದು ತುಂಬಾ ಕಡಿಮೆ ಪ್ರೈಸು. ಹೋಗಿ ನಿಮಗೆ ಇನ್ನೂ ಬೇಕಾದರೆ ಇನ್ನೂ ಹಲವಾರು ತರಹದ ಲಕ್ಷ್ಮಿ ವಿಗ್ರಹಗಳು ಸಿಗ್ತವೆ. ನೋಡಿ ಚೆಕ್ ಮಾಡಿ ತಗೊಳ್ಳಿ. ನೋಡಿ ಯಾವ ರೀತಿ ಎಲ್ಲ ಕಾಣಿಸ್ತಿದೆ ಅಂತ. ಸುತ್ತ ನಾನಿಲ್ಲಿ ಹೂ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಲಕ್ಷ್ಮಿ ಅಂತೂ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ, ನೋಡ್ತಾ ಇರ್ಬೋದು ನೀವು. ನಾನಿಲ್ಲಿ ಮೇಲ್ಗಡೆಯಿಂದ ಹೂವನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸ್ತಿದೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಂತೂ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ನಾವು ಲಕ್ಷ್ಮಿನ ಮಾಡಿ ಕುಂಡಿಸೋದ್ರಿಂದ ತುಂಬಾ ಡೆಕೋರೇಷನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಸುತ್ತ ಯಾವ ರೀತಿ ಎಲ್ಲ ಕಾಣಿಸ್ತಿದೆ ಅಂತ. ನಿಮ್ಮನೇಲಿ ಆಲ್ರೆಡಿ ಇತ್ತು ಅಂದರೆ ಲಕ್ಷ್ಮಿ ವಿಗ್ರಹ, ಅದನ್ನು ಬೇಕಾದರೂ ಕುಂಡಿಸ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನಿಮ್ಗೇನಾದರೂ ಬೇಕು ಅಂದರೆ ಈ ಥರ ಲಕ್ಷ್ಮಿ ವಿಗ್ರಹನ ತಗೊಳ್ಳಿ. ಈ ಲಕ್ಷ್ಮಿ ವಿಗ್ರಹನ ನಾನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ತಗೊಂಡಿರೋದು. ಜಸ್ಟ್ ಇದು 165 ರುಪೀಸ್ ಅಷ್ಟೇ. ಅಮೌಂಟ್ ಅವಾಗವಾಗ ಇನ್ಕ್ರೀಸು ಡಿಕ್ರೀಸ್ ಆಗ್ತಾ ಇರುತ್ತೆ. ನೋಡಿ ನೀವು ಚೆಕ್ ಮಾಡಿ ತಗೊಳ್ಳಿ. ನೋಡಿ ಈ ರೀತಿ ಕಲರ್ ಆಗಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನಾನು ಕಾಯಿನೆಲ್ಲ ರಿಮೂವ್ ಮಾಡಿಬಿಟ್ಟು ಈ ರೀತಿ 5 ರುಪೀಸ್ ಗೋಲ್ಡ್ ಕಾಯಿನ ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಸೇಮ್ ನಾವು ಮೊದಲು ಯಾವ ರೀತಿ ಕಾಯಿನ ಅಂಟಿಸ್ಕೊಂಡಿದ್ವೋ ಸೇಮ್ ಅದೇ ರೀತಿ ಕಾಯಿನ ಅಂಟಿಸ್ಕೊಂಡಿದ್ದೀನಿ. ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ. ಹಾಗೆಯೇ ಸ್ವಲ್ಪ ಅಕ್ಕಿನೂ ಹಾಕ್ಕೊಂಡು ನೋಡಿ ಈ ಥರ ಲಕ್ಷ್ಮಿನ ಕುಂಡಿಸ್ಕೊಳ್ತಾ ಇದ್ದೀನಿ. ಕುಂಡಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬೆಳ್ಳಿ ಕಾಯಿನಲ್ಲೂ ಮಾಡ್ಕೊಳ್ಬೋದು ಅಥವಾ ನೋಡಿ ಈ ಥರ 5 ರುಪೀಸ್ ಕಾಯಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಚಿನ್ನದ ಕಾಯಿನಲ್ಲಿ ಮಾಡಿರೋ ಥರ ಕಾಣಿಸ್ತಿರುತ್ತೆ. ಈ ವಿಡಿಯೋ ನೋಡಿ ನಿಮಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಐಡಿಯಾಸ್ ಬೇಕಿದ್ರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.